A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಕರ್ನಾಟಕ ಸರ್ಕಾರ ಕಾರ್ಮಿಕ ಇಲಾಖೆ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕಾ ಘಟಕ ಮತ್ತು ಗ್ರಾಮ ಘಟಕ ಕಟ್ಟಡ ಕಾರ್ಮಿಕ ಘಟಕ ವತಿಯಿಂದ ಇಂದು ಜಾಲ್ವಾದ ಗ್ರಾಮದಲ್ಲಿ ಏನು ನಾವು ಒಂದು ಕಾರ್ಮಿಕ ಇಲಾಖೆಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಈ ಉಚಿತ ತಪಾಸಣೆ ಶಿಬಿರವನ್ನು ಎಲ್ಲ ಬಡವರು ಸಾರ್ವಜನಿಕರು ಎಲ್ಲರೂ ಈ ಶಿಬಿರವನ್ನು ಸದುಪಯೋಗ ಪಡೆದುಕೊಡಬೇಕು ಮತ್ತು ಅದೇ ರೀತಿ ಈ ಕಾರ್ಮಿಕ ಇಲಾಖೆಯಿಂದ ಏನು ಬರುವಂಥ ಸವಲತ್ತುಗಳನ್ನು ಒಂದು ಮದುವೆಗೋಸ್ಕರ ಬರುವಂಥ ಯಾವುದೇ ಒಂದು ಸೌಲಭ್ಯ ಆಗಲಿ ಮತ್ತು ಕಾರ್ಮಿಕರಿಗೆ ಏನೇ ತೊಂದರೆ ಆದರೆ ಅವರ ಕೆಲಸ ಮಾಡುವ ಅಪಘಾತವಾದರೆ ಆ ಬರುವಂಥ ಸೌಲಭ್ಯಗಳಾಗಲಿ ಮತ್ತು ಆಹಾರ ಕಿಟ್ಗಳಾಗಲಿ ಕಾರ್ಮಿಕ ಕಿಟ್ಗಳಾಗಲಿ ಇವು ಯಾವ ಸೌಲಭ್ಯಗಳನ್ನು ಎಲ್ಲ ಸುಮಾರು ಸೌಲಭ್ಯಗಳು ಇದ್ದಾವೆ. ಈ ಸೌಲಭ್ಯಗಳನ್ನು ನಿಮಗೆ ಹೋಗಿ ಸದುಪಯೋಗ ಪಡ್ಕೋಬೇಕು. ಅದು ಏನಾದರೂ ನಿಮಗೆ ಅದರ ಅಡಚಣೆ ಆಗ್ತಿತ್ತು, ಅದರ ಸದುಪಯೋಗ ಏನೋ ಭ್ರಷ್ಟ ಈಗ ನಡೀತಾ ಇರೋ ವರದಿಯಲ್ಲಿ ಏನೋ ಒಂದು ಭ್ರಷ್ಟರು ನೀಚರು ಏನೋ ನಿಮಗೆ ಅಡಚಣೆ ಆದರೆ ನಮ್ಮನ್ನು ನೀವು ಕರ್ನಾಟಕ ರಕ್ಷಣಾ ವೇದಿಕೆಯವರನ್ನು ನೀವು ಭೇಟಿಯಾಗಿ ಈ ಥರ ನಮಗೆ ತೊಂದರೆ ಆಗ್ತಾಯಿದೆ, ಈ ಥರ ನಮಗೆ ಒಂದು ಯಾವುದೋ ಸೌಲಭ್ಯ ಸಿಗ್ತಾ ಇಲ್ಲ, ಏನಾದರೂ ನಿಮಗೆ ಸೌಲಭ್ಯ ಬಗ್ಗೆ ಏನಾದರೂ ಅಡಚಣೆ ಉಂಟಾದರೆ ದಯವಿಟ್ಟು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕಕ್ಕೆ ನೀವು ಸಂಪರ್ಕಿಸಿದೆ ಆದರೆ ನಿಮಗೆ ಸದಾ ಸಿದ್ಧವನ್ನು ನ್ಯಾಯ ಕೊಡಿಸೋದ್ರಲ್ಲಿ ನಾವು ಮುಂದಾಗ್ತೀವಿ ಅಂತೇಳಿ ನಾನು ಎರಡು ಮಾತುಗಳನ್ನು ಮುಗಿಸುತ್ತೇನೆ. ನಮಸ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರದಂಥ ಬರುವಂಥ ಅನುದಾನಗಳನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಬಣ ಹಾಗೂ ತಾಲೂಕು ಅಧ್ಯಕ್ಷರಾದ ರೆಹಮಾನ್ ಕನ್ಕಲ್ ಸಾಹೇಬ್ ಅವರು, ಹಾಗೂ ತಾಲೂಕು ಕಾರ್ಮಿಕ ಘಟಕದ ನಾನು ಹಸನ್ ಭಾಗವನ್ ನಾನು, ಹಾಗೂ ನನ್ನ ಗ್ರಾಮ ಘಟಕ ಜಾಲ್ವಾದ ಬರುವಂಥ ಕಾರ್ಮಿಕ ಘಟಕ ಕರ್ನಾಟಕ ಸರ್ಕಾರದ ಕಾರ್ಮಿಕ ಮಂಡಳಿಯಿಂದ ಬರುವಂಥ ಬರುವಂಥ ಸೌಲಭ್ಯಗಳು ಸ್ಕಾಲರ್ಶಿಪ್ ಆಗಲಿ, ಪಿಂಚಣಿ ಆಗಲಿ, ಅದು ಚಿಕಿತ್ಸಾ ಆಗಲಿ, ಅದು ಶಾದಿ ಕಲಿಕಾ ಭಾಗ ಆಗಲಿ, ಸ್ಟೂಡೆಂಟ್ ಸ್ಕಾಲರ್ಶಿಪ್ ಆಗಲಿ, ಬರುವಂಥ ಎಲ್ಲ ಸೌಲಭ್ಯಗಳನ್ನು ಕಾರ್ಮಿಕರಿಗೆ ಹಾಗೂ ರೈತರಿಗೆ ಬರುವಂಥ ಸೌಲಭ್ಯಗಳನ್ನು ಸರ್ಕಾರದಿಂದ, ಅದು ಹೆಚ್ಚಿನ ಕಾರ್ಮಿಕ ಇಲಾಖೆಯಿಂದ ಬರುವಂಥ ಸೌಲಭ್ಯಗಳು ಕಲಿಕಾ ಭಾಗ್ಯ ಆಗ್ಬೋದು, ಸ್ಟೂಡೆಂಟ್ ಕಿಟ್ಗಳನ್ನಾಗ್ಬೋದು, ಆಹಾರ ಕಿಟ್ಗಳನ್ನಾಗ್ಬೋದು. ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತೂ ನಿಮ್ಮ ಕಾರ್ಮಿಕರ ಬೆನ್ನೆಲುಬಾಗಿ ನಿಲ್ಲುತ್ತದೆ. ಹಾಗೂ ರಾತ್ರಿ 12ಕ್ಕೆ ಬಂದರೂ ಕೂಡ ಇದು ಕಾರ್ಮಿಕರ ಪರವಾಗಿ ರಕ್ಷಣಾ ವೇದಿಕೆ ತಾಲೂಕು ಘಟಕ ಹಾಗೂ ಗ್ರಾಮ ಘಟಕ ಬರುವಂಥ ಸೌಲಭ್ಯಗಳನ್ನು ಕಾರ್ಮಿಕರಿಗೆ ತಲುಪುವಂಥ ಕೆಲಸ ಮಾಡ್ತದೆ. ಅದು ಯಾವುದೇ ಸ್ಕಾಲರ್ಶಿಪ್ ಕಾರ್ಡ್ಗಳನ್ನು ರದ್ದಾದರೂ ಕೂಡ ನಿಜವಾದ ಕಾರ್ಮಿಕರಿದ್ದಂಥವ್ರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ಹಾಗೂ ಗ್ರಾಮ ಘಟಕ ರೆಹಮಾನ್ ಸಾಹೇಬ್ ಕಣ್ಕಲ್ ಅವರ ಇವರ ನೇತೃತ್ವದಲ್ಲಿ ಕಾರ್ಮಿಕ ಘಟಕವನ್ನು ಪೂರ್ತಿ ರಚಿಸಿದ್ದೆವು. ಆ ಎಲ್ಲದರೊಂದು ಕೆಲಸವನ್ನು ಕಾರ್ಮಿಕರ ಪರವಾಗಿ ರಕ್ಷಣಾ ವೇದಿಕೆ ಕೆಲಸವನ್ನು ಮಾಡುತ್ತದೆ. ನಮಸ್ಕರಿಸುತ್ತಾ ಶ್ರೀ ಹನುಮಾನ ದೇವರನ್ನು ಪಾದಗಳಿಗೆ ನೆನೆಬಿಡಿದು ಇಂದು ಕರ್ನಾಟಕ ಸರ್ಕಾರ ಕಾರ್ಮಿಕ ಇಲಾಖೆ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾ ಘಟಕ ಮತ್ತು ಜಾಲ್ವಾದ್ ಗ್ರಾಮ ಘಟಕದ ವತಿಯಿಂದ ಏನು ನಾವು ಇಲ್ಲಿ ಜಾಲ್ವಾದ್ ಗ್ರಾಮದಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಈ ಉಚಿತ ಆರೋಗ್ಯ ಶಿಬಿರವನ್ನು ಇಲ್ಲಿನ ಎಲ್ಲ ಸಾರ್ವಜನಿಕರು ಮತ್ತು ಎಲ್ಲರೂ ಒಳ್ಳೆಯ ರೀತಿಯಿಂದ ನಮ್ಮ ಇಲಾಖೆಯಿಂದ ಏನು ಕರ್ನಾಟಕ ಸರ್ಕಾರದಿಂದ ಏನು ನೀಡಿರುತ್ತದೆ ಸಂಚಾರಿ ವಾಹನವನ್ನು, ಆ ವಾಹನದಲ್ಲಿ ವೈದ್ಯಾಧಿಕಾರಿಗಳು ಮತ್ತು ಎಲ್ಲರೂ ಸ್ಟಾಫ್ ನರ್ಸ್ ಎಲ್ಲರೂ ಇರ್ತಾರೆ. ಇದರಲ್ಲಿ BP, ಶುಗರ್, ಜ್ವರ, ನೆಗಡಿ ಇಂಥವು ಏನೋ ಇದ್ದರೂ ಅವರನ್ನು ಚಿಕಿತ್ಸೆ ನೀಡುವ ಮುಖಾಂತರ ಗ್ರಾಮದಲ್ಲಿ ಒಂದು ಒಳ್ಳೆಯ ಆರೋಗ್ಯ ಎಲ್ಲರ ರಕ್ಷಣೆಗಾಗಿ ಬಂದಿರ್ತಾರೆ. ಈ ಎಲ್ಲ ಇದರ ಸದುಪಯೋಗವನ್ನು ಎಲ್ಲ ಗ್ರಾಮದವರು ಪಡೆದುಕೊಳ್ಳಬೇಕಾಗಿ ವಿನಂತಿಸುತ್ತಾರೆ. ಕಟ್ಟಡ ಕಾರ್ಮಿಕ ಮಕ್ಕಳು ಏನೇ ಮಟ್ಟಪಟ್ಟ ಅವ್ರು ಇನ್ಶೂರೆನ್ಸ್ ಕಾರ್ಯಕ್ರಮ ಇಟ್ಟಾರ ಅದು ಹಳ್ಳಿ ಒಳಗೆ ಪ್ರೋತ್ಸಾಹವಿಲ್ಲ. ಕರ್ನಾಟಕ ಕಾರ್ಮಿಕ ಇಲಾಖೆಯವರು ಅತಿಥಿಗಳು ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕಂದಾಗ ಓಕೆ ಬರ್ತೀವಂತ ಹೇಳಿ ಮಾಳಪ್ಪ ಚಿತ್ತಾಪುರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು